ಗಣೇಶ ಗಲಾಟೆಯನ್ನ ಖಂಡಿಸಿ ಮದ್ದೂರು ಬಂದ್ ಈ ಕಲ್ಲು ತೂರಿದವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿ ಬಂದ್ಗೆ ಈಗ ಕರೆ ನೀಡಲಾಗಿದೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಇದನ್ನ ಖಂಡಿಸಿ ನಿನ್ನೆ ಇಡೀ ಪ್ರತಿಭಟನೆ, ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡೋದಕ್ಕೆ ಈಗ ಬಂದ್ಗೆ ಕರೆ ನೀಡಲಾಗಿದೆ. ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಮದ್ದೂರು ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುತ್ತೆ. ಗಣೇಶ ಗಲಾಟೆಯನ್ನ ಖಂಡಿಸಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಅದನ್ನ ಖಂಡಿಸಿ ಮದ್ದೂರು ಬಂದ್ಗೆ ಈಗ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ನಿನ್ನೆಯೂ ಕೂಡ ಕ್ಲೋಸ್ ಆಗಿದ್ವು. ಇವತ್ತು ಕೂಡ ಮದ್ದೂರು ಪಟ್ಟಣದಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಿರುತ್ತೆ. ಎಲ್ಲವೂ ಕೂಡ ಕ್ಲೋಸ್. ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇದೆ. ಈ ಘಟನೆಗೆ ಕಾರಣ ಯಾರು ಅನ್ನುವಂಥದ್ದು, ಜೊತೆಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತನ ಕೊಡ್ತಾರೆ. ನಮ್ಮ ಪ್ರತಿನಿಧಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದು ಕಡೆ ನಿಷೇಧಾಜ್ಞೆ ರಂಜಿತ್, ಮತ್ತೊಂದು ಕಡೆಯಲ್ಲಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆಯಾ? ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಅಲ್ಲಿ ಮದ್ದೂರು ಪಟ್ಟಣದಲ್ಲಾಗಿರ್ಬೋದು, ಎಲ್ಲ ಕಡೆಗಳಲ್ಲಾಗಿರ್ಬೋದು, ಯಾವ ರೀತಿಯ ವ್ಯವಸ್ಥೆಗಳನ್ನು, ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ? ಖಂಡಿತ ನೋಡಿ ಲಕ್ಷ್ಮಿ, ಅಶ್ವಿನಿ, ನಿನ್ನೆಯಿಂದಲೂ ಕೂಡ ಹೊತ್ತಿ ಉರಿದಂತಹ ಈ RR ಬೀದಿ ಇತ್ತಲ್ಲ, ಈ ರಸ್ತೆ ಇತ್ತಲ್ಲ, ಇವತ್ತು ಈ ಹೊತ್ತಿಗೆ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಇಲ್ಲಿ ಆಸ್ಪದವೇ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹೇಗಿದೆ ಅನ್ನೋದನ್ನು ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೀರಿ, ಅಂಗಡಿ ಮುಗ್ಗಟ್ಟುಗಳು ಬೆಳಿಗ್ಗೆ 6 ಗಂಟೆಗೆ ತೆರೆಯಬೇಕಾಗಿದ್ದಂಥ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದಾಗಿದ್ದಾವೆ. ಮದ್ದೂರು ಸಿಟಿಯಲ್ಲೂ ಕೂಡ ಇದೇ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದಾಗಿ 5ರಿಂದ ಹೆಚ್ಚಕ್ಕೂ ಜನ ಗುಂಪು ಸೇರುವ ಹಾಗಿಲ್ಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಾದರೆ ಅವರಿಗೆ ಅವಕಾಶ ಇದೆ. ಯಾವುದೇ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಮೊನ್ನೆ ಘಟನೆ ಆಯ್ತಲ್ಲ, ಆ ಸ್ಥಳದಲ್ಲೇ ನಾನಿದ್ದೀನಿ. ಆ ಸ್ಥಳದ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಇದೆ. ಟೀ ಅಂಗಡಿ ಮಾಲೀಕರು ನನ್ನ ಜೊತೆ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸಾಹೇಬ್ರೆ, ಈ ಕಡೆ ಬನ್ನಿ. ನೋಡಿ, ಏನಾಯಿತು, ಏನು ಎತ್ತ, ಅವಾಗ ಅವ್ರು ಏನು ಮಾಡ್ತಿದ್ರು ಅನ್ನೋದನ್ನು ಕೇಳೋಣ. ತಮ್ಮ ಹೆಸರೇನು? ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಅವರೇ, ಎಕ್ಸಾಕ್ಟ್ ಆ ಟೈಮಿಗೆ ತಾವಿಲ್ಲ ಇದ್ರ? 7:15 ಟೈಮಲ್ಲಿ ಇಲ್ಲೇ ಇದ್ದೆ. ಏನಾಯ್ತಾಗ? ಸರ್, ಪ್ರತಿ ಸರಿ ಗಣೇಶೋತ್ಸವ ಈ ಸರಿನೂ ಗಣೇಶ ಹೋಯ್ತು. ಒಂದು 50 ಮೀಟ್ರ್ ಅಷ್ಟು ದೂರದಲ್ಲಿ ಹೋಯ್ತು. ಆಮೇಲೆ ಯಾರು ಕಲ್ಲು ತೂರಾಟ ಮಾಡ್ತು ಅಂತ ಗೊತ್ತಿಲ್ಲ. ಮಸೀದಿ ಅಂತ ಕಲ್ ಬಂತಂತೆ? ಇಲ್ಲ ಸರ್, ಸುಳ್ಳದು. ಮಸೀದಿಲಿ ಬೇಕಾದರೆ ಎಲ್ಲ ಸೌಲಭ್ಯ ಐತೆ, ಚೆಕ್ ಮಾಡ್ಕೊಳ್ಳಿ. ಮಸೀದಿ ಅಂತ ಕಲ್ ಬಂದಿಲ್ಲ. ಕೆಳಗಡೆ ಇರೋರು ಯಾರೋ ಆಕಸ್ಮಿಕ ಕಿಡಿಗಿಡಿಗಳು ಲೈಟ್ ಆಫ್ ಮಾಡಿದ್ರಂತೆ ಇದೇ ಕಂಬ ಅಂತ. ಲೈಟ್ ಅಂತೂ ಆಫ್ ಆಗಿತ್ತು. ಯಾರು ಮಾಡಿದ್ದು? ಎಲ್ಲ ಕಡೆ ಲೈಟ್ ಇತ್ತು, ಇಲ್ಲ ಯಾಕೆ ಆಫ್ ಆಯ್ತು ಸರ್? ಅದು ಗೊತ್ತಿಲ್ಲ ಸರ್. ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೋ. ಯಾರು ಎಷ್ಟೊತ್ತಿಗೆ ಬಂದ್ ಮಾಡಿದ್ರ? ನಾವು 8:15 ಬಂದ್ ಮಾಡ್ದೋ. ನೀವು ನಾರ್ಮಲ್ ಆಗಿ ಎಷ್ಟೊತ್ತಿಗೆ ಬಂದ್ ಮಾಡಿ? ನಾರ್ಮಲ್ ಆಗಿ ಡೈಲಿ 9:30 ಕ್ಲೋಸ್ ಮಾಡ್ತಾಯಿದ್ದೋ. ಯಾರು ತಪ್ಪು, ಯಾರು ಮಾಡಿದ್ಯಾರ ತಪ್ಪಂತ ಪರ್ಸನಲ್ ಮಾಡ್ಬೇಕು ಸರ್. ಇವತ್ತೀಗ ನಿಮ್ಮ ಅಂಗಡಿ ತೆರಿತೀರಾ? ಇಲ್ಲ ಸರ್, ತೆಗಿಲ್ಲ. ಬಂದಂತ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಬಂದ್ ಮಾಡಿದ್ವಿ. ಯಾರು ಕರೆ ಕೊಟ್ಟಿದ್ದು? ಮಾಮೂಲಿ ಮಾಧ್ಯಮ ಸ್ಥಳದಲ್ಲಿ ನೋಡ್ತಾ ಇದ್ದೀವಿ. ಬಂದಂತ ಹೇಳಿದ್ರೆ ಅದೇ ನೀವು ಇವತ್ತು ಇಡೀ ಅಂಗಡಿ ಓಪನ್ ಮಾಡೋದಿಲ್ಲ? ಇವತ್ತು ಓಪನ್ ಮಾಡಲ್ಲ ಸರ್. ನಾಳೆ ಸರ್, ಗಣೇಶ ಮೆರವಣಿಗೆಗೆ ಹಿಂಗೆ ಮಾಡಿದ್ರೆ ಹೆಂಗೆ? ಎಲ್ಲರೂ ಒಂದೇ ಅಲ್ವಾ? ಎಲ್ಲ ಒಂದೇ ಸರ್. ತಪ್ಪಲ್ವಾ ಸರ್ ಇದು? 2 ಕಡೆನೂ ತಪ್ಪೈತೆ ಸರ್. ಏನು ತಪ್ಪಾಗಿದೆ? ಒಂದು ಕಡೆಯಿಂದ ಒಂದು ತಪ್ಪು ಏನು? ಇವ್ರದ್ದು ಮಸೀದಿ ಅವ್ರದ್ದು ಏನು ತಪ್ಪು? ಹಿಂದೂ ಸಂಘಟನೆ ಏನು ತಪ್ಪು? ಮಸೀದಿ ತಪ್ಪು ಏನೂ ಇಲ್ಲ ಸರ್. ಹಿಂದೂ ಸಂಘಟನೆದು ತಪ್ಪಿಲ್ಲ. ಕಿಡಿಗಿಡಿಗಳು ಸರಿ ತಪ್ಪು ಮಾಡಿರೋದು. ಮಸೀದಿ ಕಮಿಟಿಯವರು ಯಾರು ಏನು ಮಾಡಿಲ್ಲ ಸರ್. ಯಾರೋ ಕಿರಿಕಿರಿ ಹೊರಗಡೆ ಊರಿಂದೆಲ್ಲ ಬಂದಿದ್ರಂತಲ್ಲ ಸರ್, ಹೌದಾ? ಹೊರಗಡೆ ಊರಿಂದ ಬಂದಿರೋದು ಸುಳ್ಳು ಸರ್. ಅದು ಅವನು ಬಿಸ್ನೆಸ್ ಮಾಡ್ತಾ ಇರೋದು ಮದ್ದೂರು, ಮನೆ ವಾಸ ಇರೋದು ಮದ್ದೂರು. ಅವ್ನ ಬಿಸ್ನೆಸ್ ಚನ್ನಪಟ್ಟಣ. ಅದಕ್ಕೆ ಅವನಿಗೆ ಚನ್ನಪಟ್ಟಣ ಅಂತ ಹೆಸರು ಎತ್ಕಟ್ಟಿದ್ದಾರೆ ಸರ್, ಅಷ್ಟೇ. ಅವ್ರಿಗೆ ಶಿಕ್ಷೆ ಆಗಲಿ. ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಖಂಡಿತ ಶಿಕ್ಷೆ ಆಗಲಿ ಸರ್. ಸುಮಾರು ಜನಕ್ಕೆ ತೊಂದರೆ ಆಗಿದೆ ಸರ್ ಅವ್ರಿಗೆ. ಎಲ್ಲ ಕಡೆಯಿಂದ ಶಿಕ್ಷೆ ಆಗಲಿ. ಶಾಂತಿ ನೆಲೆಸ್ಬೇಕಂತೀರಿ ತಾವು? ಶಾಂತಿ ನಿಲ್ಲಿಸ್ಬೇಕು ಸರ್. ನೋಡಿ, ಇಮ್ರಾನ್ ಅವ್ರು ಹೇಳೋದು ಹಾಗೆ. ನೋಡಿ, ಇದೇ ಎಕ್ಸಾಕ್ಟ್ ಸ್ಪಾಟ್ ಇದು ಅಶ್ವಿನಿ. ಇದೇ ಕಂಬ. ಇಲ್ಲೇ ಲೈಟ್ ಆಫ್ ಮಾಡಿದ್ರು, ಬೇರೆ ಕಡೆಯಿಂದ ಬಂದವ್ರು ಕಲ್ಲು ತೂರಾಟ ಮಾಡಿದ್ರು. ಅನಂತರ ಪೊಲೀಸರ ಮೇಲೂ ಕೂಡ
ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆನಂತರ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು. ಆನಂತರ ಅವರನ್ನು ಚದುರಿಸಿದ್ರು. ಸುಮಾರು ಇಲ್ಲಿಯವರೆಗೂ ಕೂಡ 22 ಜನರನ್ನ ದಸ್ತಗಿರಿ ಮಾಡಿ ಅವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರೋದ್ರಿಂದಾಗಿ ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲ ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಕೆಲವು ಅತಿ ಸೂಕ್ಷ್ಮ ಕಮ್ಯುನಲ್ ಸೂಕ್ಷ್ಮ ಸೆನ್ಸಿಟಿವ್ ಏರಿಯಾಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ನಮಗೆ SP ಬೆಳಿಗ್ಗೆನೆ ಮಾತಾಡ್ದಂಗೆ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತಾಡಿದ್ರು ಹಾಗೆ ಸುಮಾರು 1,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದೀವಿ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಾವು ಡೆಪ್ಲಾಯ್ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. KSRP ತುಕಡಿಗಳಿದ್ದಾವೆ, ಸುಮಾರು 10ಕ್ಕೂ ಹೆಚ್ಚು KSRP ತುಕಡಿಗಳಿದ್ದಾವೆ. ಗಮನಿಸ್ತಾ ಇದ್ರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಈಗ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರ ನಾಕಾಬಂದಿ ಇದೆ. ಕ್ಷಣಕ್ಕೂ ಒಂದು ಆತಂಕದ ವಾತಾವರಣ ಏನಂತ ಹೇಳಿದ್ರೆ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ಬಂದಾಗಿರೋದ್ರಿಂದ ಯಾವುದೇ ಪ್ರೊಸೆಷನ್ ಹೋಗ್ಬೋದು, ಮತ್ತೇನಾದರೂ ಗಲಾಟೆ ಕಲ್ಲು ತೂರಾಟಗಳಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ನಲ್ಲಿ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಪರಿಸ್ಥಿತಿ ಹೀಗಿದೆ. ಇದೇ ಮಸೀದಿ ಇಲ್ಲೇ ಕಲ್ಲು ತೂರಾಟ ಆಗಿರೋದು, ಕಲ್ಲು ತೂರಾಟ ಆಗಿ ಗ್ಲಾಸ್ ಎಲ್ಲ ಒಡೆದೋಗಿರೋದು ಕೂಡ ನಮ್ಮ ವಿಜಯ ತೋರಿಸ್ತಾರೆ ನೋಡಿ. ಈ ಕಡೆ ಗ್ಲಾಸ್ ಎಲ್ಲ ಒಡೆದೋಗಿದೆ, ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ ಅಂತೇಳಿ ಇಲ್ಲಿನ ಪಕ್ಕದ ಅಂಗಡಿಯವರು ಹೇಳ್ತಾ ಇದ್ರು. ಗ್ಲಾಸ್ ಎಲ್ಲ ಒಡೆದೋಗಿದೆ ನೋಡಿ, ಮೇಲ್ಗಡೆ ಎಲ್ಲ ಗಮನಿಸ್ತಾ ಇದ್ದೀರಿ. ಇದೇ ಲೈಟ್ ಕಂಬ ಲೈಟ್ ಆನ್ ಆಗಿದೆ. ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಇಲ್ಲಿ ಲೈಟ್ ಆಫ್ ಮಾಡಿದ್ರು, ಕಲ್ಲನ್ನು ಒಳಗಡೆ ತಗೊಂಡೋಗಿ ಇಟ್ಕೊಂಡಿದ್ರು, ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದ ರೀತಿಯಲ್ಲಿ ಮಾಡಿದ್ರು ಅನ್ನೋದು ಕೂಡ ಗಂಭೀರ ಆರೋಪ. ತನಿಖೆಯಿಂದಷ್ಟೇ ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳಿದು ಬರಬೇಕಾಗಿದೆ. ಯಾರು ಕಿಡಿಗೇಡಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅಕ್ಕಪಕ್ಕದವರೆಲ್ಲರೂ ಕೂಡ ಘಟನೆ ಹಂಗಾಯ್ತಲ್ಲ, ಈಗಾದ ನಂತರ ಅವರೊಂದು ರೀತಿಯಲ್ಲಿ ಭಯದಲ್ಲಿದ್ದಾರೆ. ಆದರೆ ಪೊಲೀಸರು ನಿನ್ನೆಯಿಂದಲೂ ಕೂಡ ಎಲ್ಲ ಕಡೆಗಳಲ್ಲಿ ಓಡಾಡ್ತಾ ಸದ್ಯಕ್ಕೆ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಂಡು ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಅಂತೂ ಖಂಡಿತ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸಂಪೂರ್ಣ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿ ಮತ್ತು ಇಲ್ಲಿನ ಚಿತ್ರಣವನ್ನು ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಶ್ವಿನಿ. ರೈಟ್ ರಂಜಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗಣೇಶ ಗಲಾಟೆಯನ್ನ ಖಂಡಿಸಿ ಮದ್ದೂರು ಬಂದ್. ಈ ಕಲ್ಲು ತೂರಿದವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿ ಬಂದ್ಗೆ ಈಗ ಕರೆ ನೀಡಲಾಗಿದೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಇದನ್ನು ಖಂಡಿಸಿ ನಿನ್ನೆ ಇಡೀ ಪ್ರತಿಭಟನೆ, ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡೋದಕ್ಕೆ ಈಗ ಬಂದ್ಗೆ ಕರೆ ನೀಡಲಾಗಿದೆ. ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಮದ್ದೂರು ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುತ್ತೆ. ಗಣೇಶ ಗಲಾಟೆಯನ್ನ ಖಂಡಿಸಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಅದನ್ನ ಖಂಡಿಸಿ ಮದ್ದೂರು ಬಂದ್ಗೆ ಈಗ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ನಿನ್ನೆಯೂ ಕೂಡ ಕ್ಲೋಸ್ ಆಗಿದ್ವು. ಇವತ್ತು ಕೂಡ ಮದ್ದೂರು ಪಟ್ಟಣದಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಿರುತ್ತೆ. ಎಲ್ಲವೂ ಕೂಡ ಕ್ಲೋಸ್. ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇದೆ. ಈ ಘಟನೆಗೆ ಕಾರಣ ಯಾರು ಅನ್ನುವಂಥದ್ದು, ಜೊತೆಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದು ಕಡೆ ನಿಷೇಧಾಜ್ಞೆ ರಂಜಿತ್, ಮತ್ತೊಂದು ಕಡೆಯಲ್ಲಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆಯಾ? ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಅಲ್ಲಿ ಮದ್ದೂರು ಪಟ್ಟಣದಲ್ಲಾಗಿರ್ಬೋದು, ಎಲ್ಲ ಕಡೆಗಳಲ್ಲಾಗಿರ್ಬೋದು ಯಾವ ರೀತಿಯ ವ್ಯವಸ್ಥೆಗಳನ್ನು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ?